ತಮ್ಮ ವೈಯಕ್ತಿಕವಾಗಿ ಕೇಳೋದಾದ್ರೆ ಮೊನ್ನೆ ಒಂದು ತಾವು ಗಾಡಿಲಿ ಹೋಗ್ಬೇಕಾದ್ರೆ ಒಂದು ಗಾಡಿ ಟಚ್ ಆಯ್ತು, ಆಕ್ಸಿಡೆಂಟ್ ಆಯ್ತು. ಭಗವಂತನ ಕೃಪೆಯಿಂದ ತಮ್ಗೇನೂ ಆಗ್ಲಿಲ್ಲ ಅಲ್ವಾ? ಈ ಇದ್ರ ಬಗ್ಗೆ ಮಾತಾಡ್ತಾರೆ ನಿಮ್ಗೆ, ಇಲ್ಲ ಅವ್ರ ಮಗನ್ನ ತಗೊಂಡಿದ್ದಾರೆ, ಅವ್ರ ಮಗನ್ನ ಅಪಾಯಿಂಟ್ ಮಾಡ್ಬಿಟ್ಟಿದ್ದಾರೆ, ಮತ್ತೆ ಇವರು ದುಡ್ಡು ಬಂದಿದೆ, ಇದನ್ನೇನು ಖರ್ಚು ಮಾಡ್ತಾರೆ, ಈ ರೀತಿ ಅಪಪ್ರಚಾರಗಳೆಲ್ಲ ಏನ್ ಮಾಡ್ತಾರಲ್ಲ, ಇದು ಎಲ್ಲಿ ಸಮುದಾಯದಲ್ಲಿ ಒಂದು ಕೆಟ್ಟ ಮನೋಭಾವನೆಗಳು ಬರುತ್ತೆ. ಮತ್ತೆ ಸಮುದಾಯಗಳು ಮುಂದೆ ಬರೋದಿಲ್ಲ ಈ ಅಪಪ್ರಚಾರಗಳಿಂದ. ಯಾಕಂದ್ರೆ ನಮ್ದು ಇರೋದೇ ಸಣ್ಣ ಸಮುದಾಯ. ರಾಜಕೀಯವಾಗಿ ನೋಡೋದಾದ್ರೆ ನಮ್ಮಲ್ಲಿ ಕೆಲವು ನಾಯಕರಿದ್ದಾರೆ, ರಾಜಕೀಯ ನಾಯಕರು. ಅಂಥದ್ರಲ್ಲಿ ಈ ಸಮುದಾಯಗಳ ಬಗ್ಗೆ ಈ ರೀತಿ ಅಪಪ್ರಚಾರಗಳನ್ನ ಮಾಡ್ತಾ ಹೋದ್ರೆ ಈ ಸಮುದಾಯ ಯಾವಾಗ ಮುಂದೆ ಬರುತ್ತೆ, ಯಾವಾಗ ಬೆಳೆಯುತ್ತಿದೆ? ಈಗ ನಮ್ಮಲ್ಲಿ ಒಂದು ಕೆಲವೇ ಜನ ಆ ಥರ ಇದ್ದಾರೆ. ಅದರಿಂದ ನಮ್ಮ ಸಮಾಜದಲ್ಲಿ ಮುಂದೆ ಬರಬೇಕು, ಯಾರು ಒಂದು ಒಳ್ಳೆ ಕೆಲಸ ಮಾಡಬೇಕು ಸಾಮಾಜಿಕವಾಗಿ ಆರ್ಥಿಕವಾಗಿ ಅಂತ ಹೇಳಿದಾಗ ಇಂಥ ಅಪಪ್ರಚಾರದಿಂದನೇ ಯಾರೂ ಮುಂದೆ ಬರೆದು ಸಂಘಟನೆ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೋಸ್ಕರ ಹಿಂಗೆ ಮಾಡ್ತಾವ್ರಲ್ಲ ಅಂತ ಹೇಳಿ ನಾವು ನಿರಾಸರಾಗೋದು ಬೇಕಾಗಿಲ್ಲ. ಅವನು ಮಾಡ್ತಾರೆ, ಪ್ರಚಾರಕ್ಕೋಸ್ಕರ ಮಾಡ್ತಾ ಇರೋದಂಥ ಸಂದರ್ಭದಲ್ಲಿ ಯಾವುದೇ ಒಂದು ಅಪಪ್ರಚಾರ ಮಾಡಬೇಕು ಅಂದರೆ ಅದಕ್ಕೆ ಸರಿಯಾದ ಮಾಹಿತಿ ಇರಬೇಕು. ಮಾಹಿತಿ ಇಲ್ಲದೆ ಸುಮ್ಮನೆ ಈಗ ನಾನು ಗಾಡಿ ತಗೊಂಬರ್ತಾ ಇದ್ದೆ, ನನ್ನ ಮಗ 20 ವರ್ಷದಿಂದ ನನಗೆ ಖಾಸಗಿ ವಾಹನ, ನಂದ ಸ್ವಂತ ವಾಹನ, ಅದು ನಂದು ಪಾರ್ಟಿ ಗಾನ, ಅದು ಆ ವಾಹನದಲ್ಲೇ 20 ವರ್ಷದಿಂದ ಓಡಾಡ್ತಾ ಇದ್ದೀನಿ, ನನ್ನ ಮಗನೇ ಓಡಿಸ್ತಾ ಇದ್ದ. ಯಾಕಂದರೆ ಅಲ್ಲಿ ಒಬ್ಬ ಡ್ರೈವರ್ ಮಾಡಿಕೊಂಡ್ರು ಅದಕ್ಕೆ ನಾನು ಸಂಬಳ ಕೊಡಬೇಕು. ನಾನು ಸಂಬಳ ಕೊಟ್ಕೊಂಡು ಎಲ್ಲಿಂದ ಮಾಡೋದು ನಾನು ಅನ್ನೋದು ನನ್ನ ಮಗನೇ ಓಡಿಸ್ತಾ ಇದ್ದ. ಅವನು ಬೇರೆ ಕೆಲಸ ಮಾಡ್ತಾನೆ, ಸಮಯ ಬಂದಾಗ ನಾನು ಕೆಲಸ ಮಾಡ್ತಾನೆ. ಈಗ ಅಭಿವೃದ್ಧಿ ನಿಗಮಕ್ಕೆ ಇದುವರೆಗೂ ಒಂದು ವೆಹಿಕಲ್ ಅಲಾಟ್ ಆಗಿಲ್ಲ. ನನಗೇನಾಗ್ತು, ನಾನು ಸ್ವಂತ ವಾಹನ ಇಲ್ಲದೆ ಇರೋದ್ರಿಂದ, ನಮ್ಮ ವಾಹನ ಸರಿಗಿಲ್ಲದೆ ಇರೋದ್ರಿಂದ ಒಂದು ಗಾಡಿ ಕೊಡಿ ಅಂತ ಕೇಳಿದಂಥ ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ಒಂದು ಇನೋವಾ ಒಂದು ಗಾಡಿ ಕೊಟ್ಟರು. ಅದು ಅವತ್ತು ಕೊಟ್ಟಂಥ ಸಂದರ್ಭದಲ್ಲಿ ಒಂದೇ ದಿನ ಒಂದು ಓಡಿಸಿದ್ದು. ಹೋಗುವಾಗ ಅದು ತುಮಕೂರು ರೋಡ್ ಹತ್ರ ಏನೋ ಒಂದು ಮಳೆ ಬತ್ತಾರಿಂದ ಹಳ್ಳ ಅಂತ ಅವಾಯ್ಡ್ ಮಾಡಕ್ಕೆ ಬಂದಂಥ ಸಂದರ್ಭದಲ್ಲಿ ಅವನು ನಮ್ಮ ಗಾಡಿಗೆ ಲೈಟಾಗಿ ಟಚ್ ಮಾಡೋದ್ರಿಂದ ಆ ಗಾಡಿಗೆ ಜಖಮಾಯಿತು. ಅದಕ್ಕೆ ಅದನ್ನ ರಿಪೇರಿಗೆ ಅಂತ ತಂದು ನಿಲ್ಲಿಸಿದ್ವಿ. ಅದನ್ನ ಈಗ ರಿಪೇರಿನೂ ಮಾಡಿದೆ ಅದನ್ನ. ಅದಕ್ಕೆ ಅವನು ಒಂದೇ ದಿನ ಒಬ್ಬ ನನಗೆ ಡ್ರೈವರ್ ಬೇಕು ಅಂತ ಹೇಳಿದ್ರೆ ಗಾಡಿ ಕೊಟ್ಟಂತ ತಕ್ಷಣದಲ್ಲಿ ನಾನು ಸರಿಯಾದ ಉತ್ತಮವಾದ ಡ್ರೈವರ್ನ ಅಲಾಟ್ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಹೌದು. ಅದಕ್ಕೆ ಅವನು ಅವತ್ತು ಗಾಡಿ ತಗೊಂಬರ್ಬೇಕಲ್ಲ ಅಂತ ತಾತ್ಕಾಲಿಕವಾಗಿ ಕೊಟ್ಟರೆ ಗಾಡಿಗೆ ತಗೊಂಬರುವಾಗ ಗಾಡಿ ಹಿಂಗಾಯ್ತು. ಅದ್ರನ್ನ ಅದು ದೊಡ್ಡ ಪ್ರಚಾರ ಮಾಡಿ ನನ್ನ ಮಗನಿಗೆ ತಗೊಂಡವ್ರೆ, ಗಾಣಿಗರಿಗೆ ಯಾವುದು ಉದ್ಯೋಗ ಕೊಡೋಕ್ಕಾಗ್ತಾ ಇಲ್ವ ಅಂತ. ಅವನು ಯಾವುದೇ ಸಂಬಳ ತಗೊಂಡಿಲ್ಲ ಇದುವರೆಗೂ. ಎಲ್ಲೂ ನಮ್ಮ ಇದು ಡ್ರೈವರ್ ಆಗಿದ್ದೀನಿ ಅಂತ ಅವನ ಅಪಾಯಿಂಟ್ಮೆಂಟು ಮಾಡ್ಕೊಂಡಿಲ್ಲ ನಾವು. ಈಗ ಉತ್ತಮವಾದ ವಾಹನ ಬಂದಂಥ ಸಂದರ್ಭದಲ್ಲಿ ಪ್ರಾಧಿಕಾರಕ್ಕೆ ಒಂದು ಸ್ವಂತ ವಾಹನವನ್ನು ಕೊಡಲಿಕ್ಕೆ ಒಂದು ಪ್ರಯತ್ನ ಇನ್ನೊಂದು 10-15 ದಿನದಲ್ಲಿ ಬರ್ತದೆ.